ಕಾಲರ್ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೊದಲಿಗೆ ಗಂಗಾವತಿಯಿಂದ ಆನಂದ ಕುಲಕರ್ಣಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ ಕುಲಕರ್ಣಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ರಾಶಿ ನಕ್ಷತ್ರ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಸರಿ, 108ರಲ್ಲಿ ಯಾವುದಾದ್ರೂ ಒಂದು ನಂಬರ್ ಹೇಳ್ಬೋದಾ? 27. ಸರಿ, ತಮ್ಮ ಪ್ರಶ್ನೆ ಏನು? ಸಂತಾನ ಬಗ್ಗೆ ಕೇಳಬೇಕಿತ್ತು. ಸಂತಾನದ ಬಗ್ಗೆ. ಸರಿ, ಶಾಸ್ತ್ರಿ. ನಮಸ್ಕಾರ ಆನಂದ ಕುಲಕರ್ಣಿ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ನೋಡಿ, ನೀವು ಪ್ರಶ್ನೆ ಮಾಡಿದ ಅಂದರೆ ನೀವು ಕೊಟ್ಟ ಸಂಖ್ಯೆ ಪ್ರಕಾರ ಅದು ಮಿಥುನ ಲಗ್ನವನ್ನು ಸೂಚಿಸುತ್ತೆ. ಲಗ್ನಾಧಿಪತಿ, ಶಾಸ್ತ್ರದಲ್ಲೂ ಒಂದು ಮಾತಿದೆ, ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತ ಯುಧ ನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ. ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಲಗ್ನಾಧಿಪತಿ ಆ ಲಗ್ನವನ್ನು ವೀಕ್ಷಣೆ ಮಾಡಿದ್ರೆ ಅದೊಂದು ಬಲ ಅಂತ. ಹೀಗಾಗಿ ಬುಧನ ದೃಷ್ಟಿ ಇದೆಯಲ್ಲ, ಅದು ಲಗ್ನಕ್ಕಿರ್ತಕ್ಕಂಥದ್ದು ಈಗಿನ ಅಟ್ ಪ್ರೆಸೆಂಟ್. ಹೀಗಾಗಿ ನಿಮಗೆ ಶುಭ ಸೂಚಕ, ಅದು ಒಳ್ಳೆಯ ಲಕ್ಷಣವನ್ನು ಸೂಚಿಸ್ತಾ ಇದೆ. ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅಂತ. ಹೀಗಾಗಿ ವಿಷ್ಣು ಸಂಬಂಧಿ ಪ್ರಾರ್ಥನೆ, ನೀವು ವಿಷ್ಣು ಸಹಸ್ರನಾಮ ಮಾಡ್ತಕ್ಕಂಥದ್ರಿಂದ ಹಿಡಿದು ವಿಷ್ಣು ಸೇವೆ ಏನು ಸಾಧ್ಯವಾಗುತ್ತೆ ನಿಮ್ಮ ಕೈಯಲ್ಲಿ, ಯಥಾಶಕ್ತಿ ಭಕ್ತಿ ಅಂತೀವಲ್ಲ ಆ ರೀತಿಯಲ್ಲಿ ವಿಷ್ಣು ಪ್ರಾರ್ಥನೆ ಮಾಡ್ತಾ ಬನ್ನಿ, ಇಬ್ಬರು ದಂಪತಿ. ಅದು ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ನೋಡಿ, ಒಂದು ವಿಶಿಷ್ಟವಾದ ಕ್ರಮ ಇದೆ. 108 ದಿವಸ ವಿಷ್ಣು ಸಹಸ್ರನಾಮವನ್ನು ಬಿಡದೆ ಒಂದು ದಿನ ಚ್ಯುತಿ ಮಾಡಬಾರ್ದು. ಆ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಮಾಡಿ 108ನೇ ದಿವಸ ವಿಷ್ಣು ಸಹಸ್ರನಾಮ ಹವನವನ್ನು ಮಾಡೋದ್ರಿಂದ ವಿಷ್ಣುವಿನ ಕೃಪೆಯಾಗಿ ನಿಮಗೆ ಆ ಒಂದು ಸತ್ಫಲ ದೊರೆಯುತ್ತೆ. ಶುಭವಾಗಲಿ. ಸರಿ ಶಾಸ್ತ್ರಿ, ಈಗ ಕೊನೆಯ 3 ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಮಕರ, ಕುಂಭ, ಮೀನ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಚತುರ್ಥ ಸ್ಥಾನದಲ್ಲಿ ಮಾಂದಿ, ಪಂಚಮದಲ್ಲಿ ಮಾಂದಿ. ಈ ಒಂದು ಸಂಚಾರದಿಂದಾಗಿ ಮಕ್ಕಳಿಂದ ಮನಸ್ತಾಪಗಳು ಉಂಟಾಗೋದು, ಉದರ ಬಾಧೆ ಸಂಭವಿಸ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ, ಬಂಧುಗಳ ವಿಚಾರದಲ್ಲಿ ಮನಸ್ತಾಪ, ಮತ್ತು ಚಂದ್ರನು ಅಲ್ಲಿ ದ್ವಿತೀಯದಲ್ಲಿದ್ದರೆ ಏನಾಗುತ್ತೆ, ಮಾತು ಸ್ವಲ್ಪ ಹೊರಟಾಗ್ತಕ್ಕಂಥದ್ದು, ಷಷ್ಠಾಧಿಪತಿಯನ್ನು, ಹೀಗಾಗಿ ವಿರೋಧಗಳು ಕಟ್ಟಿಕೊಳ್ತಕ್ಕಂಥದ್ದು ಕುಟುಂಬದಲ್ಲಿ, ಈ ಥರದ್ದೆಲ್ಲ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಗಂಟಲು, ಕಿವಿ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಸಹೋದರ ಸೇವಕರಿಂದ ಸ್ವಲ್ಪ ಅಸಮಾಧಾನಗಳು ಬರ್ತಕ್ಕಂಥದ್ದು, ಸ್ವಲ್ಪ ವೀಕ್ ಆಗಿದೆ. ಉತ್ತರಾಯಣದ ಪ್ರಾರಂಭ ಕಾಲ ನಿಮ್ಮ ಪಾಲಿಗೆ ರವಿ ಅವನು ಅಷ್ಟಮಾಧಿಪತಿ. ಹೀಗಾಗಿ ಅಷ್ಟಮಾಧಿಪತಿ ಜನ್ಮಕ್ಕೆ ಬಂದಾಗ ನಿಮಗೇನು ಅಂಥ ಬಲವನ್ನು ಕೊಡಲಾರ. ಈ ಕಾರಣದಿಂದಾಗಿ ನೀವು ಸ್ವಲ್ಪ ಈ ಎಚ್ಚರವಾಗಿರಬೇಕು ಈ ವಾರದ ಆದಿಯಲ್ಲಿ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ. ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಮನಸ್ಸು ಬದಲಾಗುತ್ತೆ, ಸಮಾಧಾನ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಬಂಧು ಮಿತ್ರರ ಸಹಾಯ, ಮಾರ್ಗದರ್ಶನ ಇವೆಲ್ಲ ನಿಮಗೆ ಸ್ವಲ್ಪ ಫಲ ಕೊಡ್ತಾ ಹೋಗುತ್ತೆ. ಹೀಗಾಗಿ ವಾರದ ಆದಿ ನಿಮ್ಮ ಪಾಲಿಗೆ ಸ್ವಲ್ಪ ಗಂಟಾಗಿರ್ತದೆ, ತೊಡಕಾಗಿರ್ತದೆ. ಇವುಗಳನ್ನು ಬಿಡಿಸ್ಕೊಳ್ಳಲಿಕ್ಕೆ ಏನು ಪರಿಹಾರ ನೋಡಿ, ಅಷ್ಟಮಾಧಿಪತಿ ರವಿಯ ಸಂಚಾರದಿಂದಾಗಿ ಬದಲಾಗ್ತಕ್ಕಂಥ ಪರಿಹಾರ ಮೊದಲಿಗೆ ನಾವು ಗಮನಿಸ್ಕೊಳ್ಬೇಕು. ಹೀಗಾಗಿ ಸೂರ್ಯನ ಪ್ರಾರ್ಥನೆಯನ್ನು, ಸೂರ್ಯ ಸನ್ನಿಧಾನದಲ್ಲಿ ವಿಶೇಷವಾದ ರುದ್ರಾಭಿಷೇಕ ಮಾಡಿಸಿ, ಅದ್ರ ಜೊತೆಗೆ ಶನೈಶ್ಚರ ಸನ್ನಿಧಾನಕ್ಕೆ ಒಂದು ಕಪ್ಪು ವಸ್ತ್ರದಾನ ಮಾಡೋದ್ರಿಂದಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸೂರ್ಯನ ಆರಾಧನೆ ಅಂದರೆ ಈಶ್ವರನ ಆರಾಧನೆ ಹಾಗೂ ಶನೈಶ್ಚರನ ಪ್ರಾರ್ಥನೆ, ಅಪ್ಪ ಮಕ್ಕಳ, ತಂದೆ ಮಕ್ಕಳ ಪ್ರಾರ್ಥನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅನ್ನೋದು ಗಮನಿಸಬೇಕಾದ ಅಂಶ. ಇನ್ನು ಕುಂಭರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ, ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಸಮಾಧಾನ. ವೃತ್ತಿಯಲ್ಲಿ ಚೆನ್ನಾಗಿದೆ, ಯಾಕೆಂದರೆ ಅಲ್ಲಿ ಕರ್ಮಸ್ಥಾನ ಚೆನ್ನಾಗಿರೋದ್ರಿಂದ ಆತಂಕ ಇಲ್ಲ, ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ. ಆದರೆ ಸ್ವಲ್ಪ ದುಶ್ಚಿಕ್ಕೆ ಸ್ಥಾನ ಅಂದರೆ ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕುಗಳು ನಿಮ್ಮನ್ನು ಬಾಧಿಸುತ್ತೆ. ವಾರದ ಆದಿಯಲ್ಲಿ ಪ್ರಯಾಣ, ಬಂಧು ಮಿತ್ರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರಾ, ಶನಿಚಂದ್ರರು ಒಟ್ಟಾಗಿದ್ದಾರಲ್ಲ ಈ ಕಾರಣದಿಂದಾಗಿ. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕೂಡ ಇದೆ, ಸೂಚಿಸ್ತಾ ಇದೆ. ತಾಮಸ ಆಹಾರ ಸೇವನೆ ಆಗಿಬಿಡುತ್ತೆ, ಇದು ಸ್ವಲ್ಪ ಗಮನಿಸಬೇಕು. ಅತಿಯಾದ ಎಳ್ಳು ಬೆಲ್ಲ ತಿನ್ನೋದು ಕೂಡ ಅದು ತೊಂದರೆಯೇ ಆಗುತ್ತೆ. ಹೀಗಾಗಿ ಗಮನ ಇರಲಿ. ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ಎಳ್ಳು ಬೆಲ್ಲ ಬೀಳ್ಬಿಟ್ಟು ನಾನು ಚೆನ್ನಾಗಿ ತಿಂದ್ಬಿಡೋಣ ಸಮೃದ್ಧವಾಗಿ ಅಂದರೆ ಬೇರೆ ರೀತಿ ಆಗುತ್ತದೆ, ಗಮನ ಇರಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೇತರಿಕೆ ಆಗುತ್ತೆ, ಸ್ವಲ್ಪ ಧೈರ್ಯ, ಸಾಹಸ ಇತ್ಯಾದಿಗಳ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರಾಂತ್ಯದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಶುಕ್ರನು ಲಾಭಕ್ಕೆ ಬರ್ತಾನೆ, ಸುಖಾಧಿಪತಿ. ಹೀಗಾಗಿ ಭಾಗ್ಯಾಧಿಪತಿ, ಸುಖಾಧಿಪತಿಗಳ ಬಲದಿಂದಾಗಿ ನಿಮಗೆ ಮತ್ತೆ ಚೇತರಿಕೆ ಆಗ್ತಾ ಹೋಗುತ್ತೆ. ಜಲದುರ್ಗೆ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಕಟೀಲು ದುರ್ಗಾ ಪರಮೇಶ್ವರಿ ಅಥವಾ ಸಿಗಂಧೂರು ದುರ್ಗಾ ಪರಮೇಶ್ವರಿ ಇವರ ದರ್ಶನದಿಂದ ಅಥವಾ ಸ್ಮರಣೆಯಿಂದಲೇ ಸಾಕಾಗುತ್ತೆ, ಹೋಗಬೇಕಾಗಿದ್ದೇನೂ ಇಲ್ಲ. ಎಲ್ಲಿ ಮನಸ್ಸಲ್ಲಿ ನಾವು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂದ್ಕೊಂಡ್ರೆ ಆ ಎಲ್ಲ ಜಲ ಈ ಕಲಶಕ್ಕೆ ಬರುತ್ತೆ ಅಂತ ಅರ್ಥ. ಭಾವನೆ ದೊಡ್ಡದು ಅಂತ. ಹೀಗಾಗಿ ಆ ರೀತಿಯ ಸ್ಮರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮೀನರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ
ವೃತ್ತಿಯಲ್ಲಿ ಅನುಕೂಲ ಇದೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಹೆಚ್ಚಿನ ವ್ಯಯವನ್ನು ಸೂಚಿಸ್ತಾ ಇದೆ. ಚಂದ್ರ ಶನಿಯರು ಒಟ್ಟಾದಾಗ ಸ್ವಲ್ಪ ಹೆಚ್ಚಿನ ದುಃಖಕ್ಕೆ ಕಾರಣವಾಗುತ್ತೆ. ಮನಸ್ಸಿನ ಅಧಿಪತಿ ಚಂದ್ರ, ಹೀಗಾಗಿ ಮನೋವ್ಯಥೆ, ಮಕ್ಕಳಿಂದಾಗಿ ಮನಸ್ತಾಪಗಳು ಎದುರಾಗ್ತಕ್ಕಂಥದ್ದು ಈ ಥರದ್ದೆಲ್ಲ, ಮತ್ತು ಮಾತು ಕಹಿ ಆಗ್ತಕ್ಕಂಥದ್ದು, ಒರಟಾಗೋದು, ಅದರಿಂದಾಗಿ ತೊಡಕು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಯಥಾ ಪ್ರಕಾರ ಚರ್ಮದ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಗುರುವಾರದ ನಂತರದಲ್ಲಿ ಸ್ವಲ್ಪ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಅಲ್ಲಿಗೆ ನಿಮಗೆ ಸ್ವಲ್ಪ ಮಾತಿನ ಬಲ, ಹಣಬಲ, ಕುಟುಂಬದ ಬಲ ಇತ್ಯಾದಿ ಕಾಣ್ತಾ ಹೋಗಬಹುದು. ವಾರದ ಮಧ್ಯಭಾಗದಿಂದ ನಿಮಗೆ ಒಳ್ಳೆಯ ಫಲಗಳು ಕಾಣ್ತಾ ಹೋಗುತ್ತೆ. ಆರೋಗ್ಯದ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಮೀನರಾಶಿಯವರು ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಇದಕ್ಕೆ ನಾಗ ಕವಚವನ್ನು ಪರಿಹಾರಕ್ಕೇನಪ್ಪ ಅಂತಂದರೆ, ನಾಗ ಕವಚ ಕೇಳಿಸ್ಕೊಳ್ಳೋದು ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಅದರ ಜೊತೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ದಾನ ಮಾಡ್ತಕ್ಕಂಥದ್ದು. ಶುಕ್ರನ ಪರಿವರ್ತನೆ, ಆತ ಕರ್ಮಸ್ಥಾನಕ್ಕೆ ಬರ್ತಾನೆ, ಹೀಗಾಗಿ ಕೆಲಸದಲ್ಲಿ ತೊಡಕು ಆಗಬಾರ್ದು. ಸ್ತ್ರೀಯರಿಗೆ ಅಥವಾ ಪುರುಷರಿಂದ ಸ್ತ್ರೀಯರಿಗೆ, ಸ್ತ್ರೀಯರಿಂದ ಪುರುಷರಿಗೆ ಪರಸ್ಪರ ತೊಡಕುಗಳಾಗಬಾರ್ದು. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿ, 12 ರಾಶಿಯ ಫಲಾಫಲ ಆಯಿತು. ಇದರ ಜೊತೆಗೆ ಕೊನೆಯದಾಗಿ ಮಂತ್ರ ತಿಳ್ಕೊಳ್ಳೋದು ಕೂಡ ಬಾಕಿ ಇದೆ. ಈ ವಾರದಲ್ಲಿ ಯಾವ ಮಂತ್ರವನ್ನು ಪಠಿಸೋದ್ರಿಂದ ಏನಾಗುತ್ತೆ, ಯಾವ ರೀತಿಯ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.